ಸಂಖ್ಯೆ 1. ನಿಮ್ಮ ಮಗುವಿನ ಜನ್ಮ ದಿನಾಂಕ 1, 10, 19 ಅಥವಾ 28 ಆಗಿದ್ದರೆ ಜನ್ಮ ಸಂಖ್ಯೆ 1 ಆಗಿರುತ್ತದೆ. ಆಗ ನಿಮ್ಮ ಮಕ್ಕಳು ಸರ್ಕಾರಿ ಕೆಲಸ, ವೈದ್ಯಕೀಯ ಮತ್ತು ರಾಜಕೀಯ ವೃತ್ತಿಜೀವನವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಸೂರ್ಯನನ್ನು ಪೂಜಿಸುವ ಮೂಲಕ ಮಕ್ಕಳು ವೃತ್ತಿಜೀವನದಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡೆಯುತ್ತಾರೆ. ಸಂಖ್ಯೆ 2. ನಿಮ್ಮ ಮಗುವಿನ ಜನ್ಮ ಸಂಖ್ಯೆ 2 ಆಗಿದ್ದರೆ, ಅಂದರೆ 2, 11, 20 ಅಥವಾ 29 ರಂದು ಅವರ ಜನ್ಮದಿನವಿದ್ದರೆ, ಅವರು ಕಲೆ, ಚಲನಚಿತ್ರ, ವೈದ್ಯಕೀಯ, ನೌಕಾಪಡೆ, ಶಿಕ್ಷಕ ಅಥವಾ ಹೋಟೆಲ್ನಲ್ಲಿ ತಮ್ಮ ವೃತ್ತಿಜೀವನವನ್ನು ಪ್ರಾರಂಭಿಸಿದರೆ ಯಶಸ್ಸನ್ನು ಪಡೆಯುತ್ತಾರೆ. ನಿಮ್ಮ ಮಗುವಿನ ವೃತ್ತಿಜೀವನದಲ್ಲಿ ಯಶಸ್ಸಿಗಾಗಿ ನೀವು ಶಿವನನ್ನು ಪೂಜಿಸಬೇಕು. ಸಂಖ್ಯೆ 3. ನಿಮ್ಮ ಮಗ ಅಥವಾ ಮಗಳ ಜನ್ಮ ಸಂಖ್ಯೆ 3 ಆಗಿದ್ದರೆ, ಜನ್ಮದಿನವು ತಿಂಗಳ 3, 12, 21 ಅಥವಾ 30 ರಂದು ಇರಬೇಕು. ಅಂತಹ ಸಂದರ್ಭದಲ್ಲಿ ನಿಮ್ಮ ಮಗ ಅಥವಾ ಮಗಳು ಶಿಕ್ಷಣ, ಧರ್ಮ, ಕಾನೂನು ಅಂದರೆ ವಕೀಲರು ಅಥವಾ ನ್ಯಾಯಾಧೀಶರಾಗಿ ವೃತ್ತಿ ಜೀವನದ ಆಯ್ಕೆ ಮಾಡಿಕೊಂಡರೆ ಯಶಸ್ಸನ್ನು ಪಡೆಯುತ್ತಾರೆ. ನಿಮ್ಮ ಮಗು ವೃತ್ತಿಜೀವನದ ಯಶಸ್ಸಿಗಾಗಿ ಶ್ರೀ ಹರಿ ವಿಷ್ಣುವನ್ನು ಪೂಜಿಸಬೇಕು. ಸಂಖ್ಯೆ 4. ಮಗುವಿನ ಜನ್ಮ ಸಂಖ್ಯೆ 4 ಆಗಿದ್ದರೆ, ಅವನು 4, 13, 22 ಅಥವಾ 31 ರಂದು ಜನಿಸಿರಬೇಕು. ಆಗ ನಿಮ್ಮ ಮಗು ಕಂಪ್ಯೂಟರ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಜ್ಯೋತಿಷ್ಯ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು. ಆದರೆ ಮಗು ನಿರಂತರವಾಗಿ ಶಿವನನ್ನು ಪೂಜಿಸಬೇಕಾಗುತ್ತದೆ. ಸಂಖ್ಯೆ 5. ಮಗುವಿನ ಜನ್ಮ ಸಂಖ್ಯೆ 5 ಆಗಿದ್ದರೆ, ಆತನ ಹುಟ್ಟುಹಬ್ಬ 5, 14 ಅಥವಾ 23 ರಂದು ಬರುತ್ತವೆ. ಅಂತಹ ಮಕ್ಕಳು ಬ್ಯಾಂಕಿಂಗ್, ಹಣಕಾಸು, ಮಾರ್ಕೆಟಿಂಗ್ ಮತ್ತು ವಾಣಿಜ್ಯ ಕ್ಷೇತ್ರದಲ್ಲಿ ತಮ್ಮ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡರೆ ಉತ್ತಮ ಪ್ರಗತಿಯನ್ನು ಹೊಂದುತ್ತಾರೆ. ಆದರೆ ನೀವು ಅವರನ್ನು ಗಣಪತಿಯನ್ನು ಪೂಜಿಸುವಂತೆ ಮಾಡಬೇಕು. ದಯವಿಟ್ಟು ಈ ವಿಡಿಯೋಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.